ತುಂಬ ಒಳ್ಳೆಯದು ನೋಡಿ ಸರ್. ಇನ್ನೊಬ್ರು ಗೊತ್ತಾಯ್ತಾ? ಕೊಡಿ ತಗೊಂಡು ನೀವು ಹಾಕೊಂಡ್ರಕ್ಕೆ ಖುಷಿ ನಮಗೆ. ಇದೇ ರೀತಿ ಪ್ರತಿದಿನ ಹಾಕ್ಕೊಡಿ. ಇವತ್ತು ತೊಗೊಂಬಂದು ಹಾಕೊಂಡಿದ್ದೆ. ಶಿವಣ್ಣ ಪ್ರತಿ ಸರ್ತಿನೂ ಹಿಂಗೆ ಹಾಕೊಂಡು ಹೋಗ್ಬೇಕು. ಮನೆಯವ್ರಿಗೂ ತಗೊಂಡು ಹೋಗ್ತಾ ಇದ್ದಾನೆ. ವೆರಿ ಗುಡ್ ಕಣಪ್ಪ. ಹಿಂಗೆ ಪ್ರತಿದಿನ ಹಾಕೊಂಡು ಹೋಗ್ಬೇಕು. ಆಯ್ತಾ? ಹುಷಾರಪ್ಪ, ಇಬ್ಬಿಬ್ಬರು ಮಕ್ಕಳು ಹೆಂಗೆ ಕಷ್ಟ. ಆಧಾರ್ ಕಾರ್ಡ್ ಮಾಡ್ತಾರೆ. ಜಿಲ್ಲೆಯಲ್ಲಿ ಡಿಸೆಂಬರ್ 1ರಿಂದ ನಾವು ಕಂಪ್ಲೀಟಾಗಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ನ ಶುರು ಮಾಡಿದ್ದೀವಿ. ಕಳೆದ 2 ತಿಂಗಳಿಂದ ಇದರ ಬಗ್ಗೆ ನಾವು ಸತತವಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ನಮ್ಮ ಎಲ್ಲ ಜನತೆಗೆ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ರೀತಿಯ ಸಂದೇಶಗಳನ್ನು ಅವರಿಗೆ ನಾವು ನೀಡಿದ್ವಿ. ಈ ನಿಟ್ಟಿನಲ್ಲಿ ಈ ದಿನ ನಮಗೆ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ನಮ್ಮ ಸಾರ್ವಜನಿಕರು ನೀಡಿದ್ದಾರೆ. ನಮ್ಮ ಕೋಲಾರ ಜನತೆ ಮಾತಿನಂತೆ ಅವರೇ ನಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 75% to 80% ಹೆಲ್ಮೆಟ್ ಹಾಕ್ಕೊಂಡೇ ಬಂದಿದ್ದಾರೆ. ನಮಗೆ ಖುಷಿ ಏನು ಅಂದರೆ ಕೇವಲ ಮುಂದೆ ಇರೋರೆಲ್ಲ, ನಾವು ಹಿಂದೆ ಇರೋರು ಹೆಲ್ಮೆಟ್ ಹಾಕ್ಕೊಂಡಿರೋದನ್ನು ನಾವು ನೋಡಿದ್ದೀವಿ. ಇದು ಒಂದು ಉತ್ತಮವಾದ ಬೆಳವಣಿಗೆ. ನಾವು ಪ್ರತಿ ಬಾರಿ ಹೇಳಿರೋ ಹಾಗೆ ಇದು ಮಾಡ್ತಾ ಇರೋದು ನಿಮ್ಮ ಸೇಫ್ಟಿಗೋಸ್ಕರ. ಈಗ ನಾವು ನಮ್ಮ ಫೈನ್ ಕಲೆಕ್ಷನ್ ಇಸ್ ನಾಟ್ ಅವರ್ ಏಮ್, ನಮಗೆ ಎನ್ಫೋರ್ಸ್ಮೆಂಟ್ ಇಸ್ ನಾಟ್ ಅವರ್ ಏಮ್. ನಮಗೆ ಮುಖ್ಯವಾಗಿ ಜೀವಗಳು ಉಳಿಬೇಕು, ನಿಮ್ಮ ಜೀವ ಉಳಿಬೇಕು. ಅದಕ್ಕೋಸ್ಕರನೇ ನಾವು ಈ ಹೆಲ್ಮೆಟನ್ನು ಎನ್ಫೋರ್ಸ್ ಮಾಡಿದ್ದೀವಿ. ಅದರ ಜೊತೆಗೆ ನಾವು ಯಾರ್ಯಾರು ಹೆಲ್ಮೆಟ್ ಹಾಕಿದ್ದಾರೆ ಅವ್ರಿಗೆ ನಾವು ರೋಸನ್ನು ನೀಡಿ ಅವ್ರಿಗೆ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ವಿ. ಹಾಗೆ ಯಾರು ಹೆಲ್ಮೆಟ್ ಹಾಕಿಲ್ಲ ಆ ಗಾಡಿಗಳನ್ನ ಸೀಸ್ ಮಾಡಿ ನಾವು ಒಂದು ಕಡೆ ಹಾಕೊಂಡಿದ್ದೀವಿ. ಅವರು ಹೆಲ್ಮೆಟನ್ನು ಖರೀದಿ ಮಾಡಿ ತೊಗೊಂಡು ಬಂದಮೇಲೆ ಗಾಡಿಗಳನ್ನ ಬಿಟ್ಟು ಕಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಿರೋ ಹಾಗೆ ನಮಗೆ ಫೈನ್ ಕಲೆಕ್ಷನ್ ಇಲ್ಲಿ ಮುಖ್ಯ ಅಲ್ಲ ನಮಗೆ. ಅದಕ್ಕೇ ನಾವು ಅವರು ಹೆಲ್ಮೆಟನ್ನು ಖರೀದಿ ಮಾಡಿ ತೊಗೊಂಡು ಬಂದಾಗ ಬಿಲ್ ಸಮೇತ ಬಂದಿದ ತಕ್ಷಣ ನಾವು ಅವ್ರಿಗೆ ಗಾಡಿಯನ್ನು ಬಿಟ್ಟು ಕಳಿಸ್ತಾ ಇದ್ದೀವಿ. ಹೆಲ್ಮೆಟ್ ಹಾಕ್ಕೊಂಡು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲ ನಾವು ಮಾಡ್ತಾ ಇರೋದು ಒಂದು ದಿನದ ಮಾತ್ರಕ್ಕಲ್ಲ, ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಅವರು ವಿನಂತಿ ಮಾಡ್ಕೊಳೋದು. ನಾನು ಇದು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇರೋದು, ಡಿಸೆಂಬರ್ 1ರಿಂದ ಕೇವಲ 1ಕ್ಕೆ ಅಲ್ಲ ಇದು. ಸೊ ಇದನ್ನು ನೀವು ಪ್ರತಿದಿನ ಕಡ್ಡಾಯವಾಗಿ ಹೇಗೆ ನೀವೆಲ್ಲರೂ ನನಗೆ ಪ್ರತಿಕ್ರಿಯೆಯನ್ನು ನೀಡಿದ್ದೀರಿ, ಇದೇ ರೀತಿ ಬರುವ ದಿನಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ, ಈ ಒಂದು ಎಕ್ಸಸೈಸ್ನ ನಾವು ಆಲ್ಮೋಸ್ಟ್ ಎಂಟೈರ್ ಮಂತ್, ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತಲೇ ನಾವು ಡಿಸೆಂಬರ್ನ ಮಾಡ್ತೀವಿ. ಅದರ ಅಂಗವಾಗಿ ನಾವು ಈ ಹೆಲ್ಮೆಟ್ ಡ್ರೈವನ್ನು ಕೂಡ ಮಾಡಿದ್ದೀವಿ. ನಮ್ಮ ಮಾನ್ಯ DGIG ಸಾಹೇಬರ ಆದೇಶ ಕೂಡ ಅವರು ಬೆಂಗಳೂರಲ್ಲಿ ಅವರು ಸುಮಾರು 10-15 ವರ್ಷದಿಂದ ಅವರು ಎನ್ಫೋರ್ಸ್ ಮಾಡಿದ್ರು. ಹಾಗೆಯೇ ನಾವು ಕೋಲಾರಲ್ಲಿ ಇವಾಗ ಎಲ್ಲರೂ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಲಾಯರ್ಸು, ನಮ್ಮ ವರ್ತಕರು, ನಮ್ಮ ಸಾರ್ವಜನಿಕರು, ನಮ್ಮ ಇಂಡಸ್ಟ್ರಿಗೆ ಹೋಗೋರು, ಗೌರ್ಮೆಂಟ್ ಆಫೀಸ್ಗೆ ಹೋಗೋರು ಎಲ್ಲರೂ ನಮಗೆ ಒಳ್ಳೆಯ ಸಾಥನ್ನು ನೀಡಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ನಾವು ನೆಕ್ಸ್ಟ್ ಇಯರ್ನಲ್ಲೂ ಅವರು ಹೆಲ್ಮೆಟನ್ನು ಹಾಕೊಂಡು ಬರಬೇಕು ಅನ್ನೋದನ್ನು ಕಡ್ಡಾಯ ಮಾಡಿ.